ಸಂಸದ ಪ್ರತಾಪ್ ಸಿಂಹರನ್ನ ವಿಚಾರಣೆ ನಡೆಸಬೇಕು. ಬೆಳಗಾವಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಈ ರೀತಿ ಆಗ್ರಹಿಸಿದ್ದಾರೆ. ಪಾಸ್ ಕೊಡುವ ಮುನ್ನ ಎಲ್ಲರ ಬಗ್ಗೆ ಮಾಹಿತಿ ಇರಬೇಕು. ಪ್ರತಾಪ್ ಸಿಂಹನೇ ಕಾರಣಕರ್ತ ಅಂತ ಹೇಳಲ್ಲ, ತನಿಖೆ ಆಗಲಿ ಅಂತ ಬೆಳಗಾವಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸು ಅದನ್ನು ಖಂಡಿಸೋದು, ಪ್ರತಿಭಟನೆ ಮಾಡ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಇವತ್ತಿನ ಆಡಳಿತ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ, ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು, ಪ್ರಧಾನಮಂತ್ರಿಯವರು ಇದನ್ನು ಗಂಭೀರವಾಗಿ ತಗೋಬೇಕಾಗಿತ್ತು, ತಗೊಂಡಿಲ್ಲ. ಪಾರ್ಲಿಮೆಂಟ್ ಒಳಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಏನು ಹುಡುಗರು ಒಳಗಡೆ ಹೋಗಿ ಇದೆಲ್ಲ ಅವಾಂತರ ಮಾಡಿದ್ದಾರೆ, ಪಾಸನ್ನು ಕೊಡಬೇಕಾದ್ರೆ ಪಾರ್ಲಿಮೆಂಟ್ಗೆ ಅವನ ಬಗ್ಗೆ ಮಾಹಿತಿ ಇರಬೇಕು, ಅವನ ಬಗ್ಗೆ ಇತಿಹಾಸ ಇರಬೇಕು. ಏನೂ ಇಲ್ಲದೆ ಪಾಸ್ ಕೊಟ್ಟಿದ್ದಾರೆ ಅಂದರೆ ಬಹುಶಃ ಇದಕ್ಕೆ ಎನ್ಕ್ವೈರಿ ಒಳಗಡೆ ಪ್ರತಾಪ್ ಸಿಂಹನ್ನು ಸೇರಿಸ್ಬೇಕಾಗುತ್ತೆ. ಅದಕ್ಕೆ ಹೊರಗಡೆ ಬರಲಿ, ಅವರು ಯಾವ ಕಾರಣ ಕೊಟ್ಟರು ಏನು, ನಾವು ಪ್ರತಾಪ್ ಸಿಂಹ ಇದಕ್ಕೆ ಕಾರಣಕರ್ತ ಅಂತ ಹೇಳಲ್ಲ, ಬಟ್ ಆದರೆ ಗೊತ್ತಾಗಲಿ. ಮತ್ತು ಈ ದೇಶದ ನಮ್ಮ ರಾಷ್ಟ್ರದ ಪ್ರಮುಖವಾದಂಥ ಪಾರ್ಲಿಮೆಂಟ್ಗೆ ಈ ಥರ ನುಗ್ಗಿದ್ದಾರೆ ಅಂದರೆ ಇವರು ದೇಶದ ಅಭಿವೃದ್ಧಿಯಲ್ಲಿ, ದೇಶದ ಭದ್ರತೆಯಲ್ಲಿ ಇವ್ರಿಗೇನು ಜವಾಬ್ದಾರಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.